ಹಾಯ್ ಸಂಗೀತಾ. ಹಾಯ್ ಆದಿ. ಆರಾಮ? Are you fine, ಸಂಗೀತಾ? ಎಸ್, ಐ ಆಮ್ ಫೈನ್. ನೀನ್ ಹೇಗಿದ್ಯಾ? ಸೂಟು ಬೂಟು ಎಲ್ಲ ಹಾಕೊಂಡು ಮಿಂಚ್ತಾ ಇದೆಯಾ? ಬೆಂಗಳೂರು ಚೇಂಜ್ ಆಗಿದೆ, ನಾನು ಬದಲಾಗಿದ್ದೀನಿ. ಮತ್ತೆ ಮದುವೆ, ಮಕ್ಕಳು, ಫ್ಯಾಮಿಲಿ ಅಂದರೆ ನಾನು, ನಮ್ಮಮ್ಮ, ನನ್ನ ಫ್ರೆಂಡ್ಸ್ ಅಷ್ಟೇ. ನಿನಗೆ ಮಕ್ಕಳು ಮರಿ? ಮಗಳು ಆದ್ಯ. ನೈಸ್. ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ಸಂಗೀತ, ಏನೋ ಇಂಪಾರ್ಟೆಂಟಾಗಿ ಮಾತಾಡಬೇಕು ಅಂತ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೆ. ಏನು ಅಂತ ಹೇಳಿದ್ರೆ, ಐ ನೀಡ್ ಯೋರ್ ಹೆಲ್ಪ್ ಆದಿ. ಏನು ವಿಷಯ? ಆದ್ಯಂತೂ ಅವತ್ ಸ್ಕೂಲಿಗೆ ಮೊದಲನೇ ದಿನ ಹೋಗಲ್ಲ ಅಂತ ಹಠ ಮಾಡಿದ್ಲು. ಆದ್ರೂ ಮುದ್ ಮಾಡಿ ಅವಳು ಒಪ್ಪಿಸ್ದೆ. ಪುಟಾಣಿ, ಮೊದಲನೇ ದಿನ ಅಳ್ಬಾರ್ದು, ಹಠ ಮಾಡ್ಬಾರ್ದು. ಒಳಗಡೆ ನಿಂಗೆ ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರೆ ಗೊತ್ತಾ? ಭಯ ಆಗ್ತಿದ್ಯಾ ಕಂದ? ಎಲ್ಲಾ ಟೀಚರ್ಸ್ಗೂ ನೀನೇ ಫೇವ್ರೆಟ್ ಸ್ಟೂಡೆಂಟ್ ಆಗ್ತೀಯ ಗೊತ್ತಾ? ನೀನ್ ಟೆಡಿನ ಹಗಿ ಮಾಡ್ತೀಯಾ? ಹೋಗು ತಗೋ. ಹೈ, ನನ್ ಮಗುನ್ ಯಾರೋ ಕಿಡ್ನಾಪ್ ಮಾಡಿದಾರ ಆದಿ. ನನ್ ಮಗುನ್ ಪ್ಲೀಸ್ ಹುಡುಕೊಡ್ತೀಯಾ? ನೀನ್ ನಂಗೆ ಹೆಲ್ಪ್ ಮಾಡ್ತೀಯ ಅಂತ ಗೊತ್ತು. ಪ್ಲೀಸ್ ಆದಿ, ನನ್ ಮಗುನ್ ಹುಡುಕೊಡು. ದಿನೇ ದಿನೇ ನನ್ನ ಆದ್ಯ ನನಗ್ ಸಿಗ್ತಾಳೆ ಅನ್ನೋ ನಂಬಿಕೆನೆ ನನಗ್ ಹೊಟ್ಟೋಗ್ತಿದೆ ಆದಿ. ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ. ನನ್ನ ಹತ್ರ ಯಾವ ಪ್ರೂಫು ಇಲ್ಲ. ಯಾರು ನನಗೆ ಹೆಲ್ಪ್ ಮಾಡ್ತಿಲ್ಲ. ನಾನು ಒಬ್ಳೆ ಎಷ್ಟು ಅಂತ ಹೋರಾಡ್ಲಿ? ನೀನ್ ನನಗೆ ಹೇಳಿದ ಒಂದ್ ಮಾತು ನೆನಪಾಯ್ತು. ಈ ನೋವಿನ ಮೇಲೆ ಆಣೆ, ನಾನು ನಿನ್ನ ಜೊತೆನೇ ಇರ್ತೀನಿ. ನೆನ್ಪಿಟ್ಕೋ, ಐಮ್ ಜಸ್ಟ್ ಅ ರಾಂಗ್ ನಂಬರ್ ಅವೇ. ಇಷ್ಟು ವರ್ಷ ಬಿಟ್ಟು ಈಗ ನಾನು ಕಷ್ಟದಲ್ಲಿರುವಾಗ ನಿನ್ನನ್ನು ಕರ್ದೆ ಅಂತ ನಿನಗೆ ನನ್ನ ಮೇಲೆ ಅಸಹ್ಯ ಆಗಿರ್ಬೋದು. ಬೇರೆ ದಾರಿ ತೋಚ್ಲಿಲ್ಲ ಆದಿ. 2 ತಿಂಗಳಿಂದ ಹುಚ್ಚಿ ತರ ಅಲಿತಾ ಇದ್ದೀನಿ. ನನ್ನ ಮಗಳನ್ನ ನೋಡಿದ್ರ ಬೀದಿಲ್ ಕೇಳ್ತಾ ಇದ್ದೀನಿ. ಇಲ್ಲೇ ಯಾವಾಗ್ಲೂ ಆಟ ಆಡ್ತಿದ್ಲಲ್ಲ, ನಿಮಗ್ ಗೊತ್ತು. ನನ್ನ ಮಗಳನ್ನೆಲ್ಲಾದ್ರೂ ನೋಡಿದ್ರಣ? ACP ಅವರೇ ಖುದ್ದು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಮೇಡಮ್. ಯಾವುದೇ ಕ್ಲೂ ಸಿಕ್ಕಿಲ್ಲ, ಸ್ವಲ್ಪ ಟೈಮ್ ಕೊಡಿ. ಪೊಲೀಸ್ ಹತ್ರನೂ ಮಾತಾಡ್ಬಿಟ್ಟೆ ಸರ್. ನನ್ನ ಮಗು ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ನೀವು ACP ಅವ್ರ ಹತ್ರ ಮಾತಾಡಿಲ್ವಾ? ನನ್ನ ಗಂಡ ರಾಜೀವ್ ಕೂಡ ಏನು ಮಾಡ್ತಾ ಇಲ್ಲ. ಆದ್ಯ ಎಲ್ಲಿ ರಾಜೀವ್? ಯಾರು ನನ್ನ ನಂಬ್ತಾ ಇಲ್ಲ ಆದಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಏನಾಯ್ತು? ಎಲ್ಲ ಮಾಡಿದೀವಿ ಅಂತಾರೆ, ಹುಡ್ಕೋದೆ ಮುಗ್ದಿದೆ ಅಂತಾರೆ. ದೊಡ್ಡ ತಲೆಗಳೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ದಯವಿಟ್ಟು ಇನ್ನೂ ತೊಂದರೆ ಕೊಡಬೇಡಿ ಪ್ಲೀಸ್. ಸೈನ್. ಅಲ್ಲ, ಮಗುನೇ ಸಿಗದೆ ಕೇಸ್ ಹೆಂಗ್ ಕ್ಲೋಸ್ ಮಾಡ್ತಾರ? ಎರಡು ಡೆತ್ ಆಯ್ತು ಅಂತ ರಿಪೋರ್ಟ್ ಮಾಡಿ. ಏನ್ ಮೇಡಮ್, ಹುಷಾರಾಗಿದ್ದೀರಾ? ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ನೀನು ಹೋಗಪ್ಪ. ಗೊತ್ತಾದ್ರೆ ನಿಮ್ಗೆ ಅಲ್ವಾ ಮೇಡಮ್ ಫಸ್ಟ್ ಹೇಳೋದು? ಅಲ್ಲ ಸರ್, ಇಷ್ಟು ದಿನ ಆದ್ರೂ ನನ್ಗೇನು ಇನ್ಫಾರ್ಮೇಶನ್ ಕೊಡ್ತಿಲ್ವಲ್ಲ ಸರ್. ಈ ಕೇಸು ಕ್ಲೋಸ್ ಆಗಿದೆ. ಕ್ಲೋಸ್ಡ್ ಆಗಿರೋ ಕೇಸ್ ಬಗ್ಗೆ ನಾನು ಏನ್ ಮಾಡಕ್ಕಾಗತ್ತಮ್ಮ? ಏನ್ ಸರ್ ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ? ಯಾರು ನೀವು? ಫ್ರೆಂಡ್ ಅಂದ್ರೆ ಹೆಂಗ್ ಫ್ರೆಂಡ್? ಫ್ಯಾಮಿಲಿ ಫ್ರೆಂಡ್ ಸರ್. ಏನ್ ಮೇಡಮ್ ಇದು? ಫ್ಯಾಮಿಲಿ ಫ್ರೆಂಡು, ಪಕ್ಕದ ಮನೆಯವರು, ಇವ್ರನ್ನೆಲ್ಲ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬರೋದಕ್ಕೆ ಇಲ್ಲೇನು ಮದುವೆ ಫಂಕ್ಷನ್ ನಡೀತಿದೆ. ಸುಮ್ಮನೆ ಇರಿಟೇಟ್ ಮಾಡ್ತೀರಾ ಮೇಡಮ್. ಸರ್, ಇದು ನಿಮ್ಮ ಕೆಲಸ ಅಲ್ವಾ ಸರ್? ನೋಡಿ. ಹಲೋ. ಹಾಂ ಪುಟ್ಟ. ಹಾಂ, ಹೇಳಿದ್ನಲ್ಲ. ಬೇಡ ಹೀರೋ,
ಪರ್ಮಿಷನ್ ಇಲ್ಲದ ಫೈಲ್ ಮುಟ್ಟಕ್ಕೆ ಯಾರೋ ಹೇಳಿದ್ದು. ರೇ ಬರ್ರಿಲ್ಲೇ ಸರ್. ಇದನ್ನ ತಗೊಂಡು ಒಳಗಡೆ ಮಾರ್ಕ್ ಮಾಡಿ ಆಮೇಲೆ ಸೀಲ್ ಮಾಡಿ. ಆಯ್ತು ಸರ್. ನನಗೆ ಕೆಲಸ ಹೇಳ್ಕೊಡೋ ಬದಲು ನಿನ್ನ ಕೆಲಸ ನೀನು ಮಾಡಿದ್ರೆ ಉತ್ತಮ. ದಯವಿಟ್ಟು ಹೋಗಿ ಮೇಡಮ್ ಇಲ್ಲಿಂದ. ಸರ್ ಮೇಡಮ್ ಕರಿತಿದ್ದಾರೆ. ಇಡೀ ಪ್ರಪಂಚಕ್ಕೆ ಈ ಕೇಸ್ ಕ್ಲೋಸ್ ಆಗಿರಬಹುದು, ಆದ್ರೆ ನನಗೆ ನಿನ್ನ ಹತ್ರ ಆದ್ಯಾವ್ದು ಯಾವ್ದಾದ್ರು ಫೋಟೋ ಇದೆಯಾ? ಪಾಸ್ಪೋರ್ಟ್ ಸೈಜ್ ಫೋಟೋನಾ? ಸಂಗೀತ, ನಿನ್ನ ಫ್ಯಾಮಿಲಿಯಲ್ಲಿ ಫ್ರೆಂಡ್ ಸರ್ಕಲಲ್ಲಿ ರಾಜೀವ್ಗೆ ಪ್ರೊಫೆಷ್ನಲಿ ಯಾರಾದರೂ ವೈರಿಗಳಿದಾರಾ? ಎನಿ ರೈವಲ್ಸ್? ಆ ರೀತಿ ಯಾವ ಜಗಳನೂ ಆಗಿಲ್ಲ ಆದಿ. ಕಿಡ್ನಾಪ್ ಆದ್ಮೇಲೆ ಎನಿ ರ್ಯಾನ್ಸಮ್ ಕಾಲ್ಸ್? ಅದೇ ಆಶ್ಚರ್ಯ, ನಂಗೆ ಆ ರೀತಿ ಯಾವ ಕಾಲ್ಸು ಬರಲಿಲ್ಲ. ಓಕೆ, ನಿನ್ಗೆ ಹೊಡೆದವ್ರ ಮುಖ ನಿನಗೆ ನೆನಪಿದೆಯಾ? ಐ ವಾಸ್ ಅನ್ಕಾನ್ಶಿಯಸ್. ನಾನು ಆಗ್ಲೇ ಹೇಳ್ದಂಗೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ. ರಾಜೀವ್ ಏನಂತಾರೆ ಇದ್ರ ಬಗ್ಗೆ? ಆದ್ಯನೇ ಇಲ್ವೇನೋ ಅನ್ನೋ ಥರ ಅವ್ರ ಕೆಲ್ಸದಲ್ಲಿ ಅವ್ರು ಮುಳುಗಿರ್ತಾರೆ. ನಾನೊಂದ್ಸಲ ಅವ್ರ ಹತ್ರ ಮಾತಾಡ್ಬೋದಾ? ನಮ್ಮ ಬಗ್ಗೆ ಅಂದ್ರೆ ನಿನ್ನ ಬಗ್ಗೆ ಅವ್ರ ಹತ್ರ ನಾನು ಯಾವ ವಿಷಯನೂ ಹೇಳಿಲ್ಲ. 6 ವರ್ಷದಿಂದ ಕೈ ಕೊಟ್ಟು ಹೋದವ್ರಿಗೆ ಬಾಳ್ಕೊಡಕ್ ಹೋಗಿದೆಯಲ್ಲ, ಏನೋ ನಿನ್ ಶೋಕಿ ಕೆಲಸ ಗಿಲ್ಸ ಎಲ್ಲ ಬಿಟ್ಕೊಂಡು. ಲೈ, ಇದು ಸಂಗೀತನ ವಿಷಯ ಅಲ್ಲ, ಒಂದ್ ಮಗು ವಿಷಯ. ನೀನೇನ್ ದೇವ್ರೇನೆಯ? ಹೋಗಿ ಹೋಗಿ ಇಂಥ ಕೇಸಲ್ಲಿ ತೆಗೆದು ಹಾಕೋತಿದ್ಯಲ್ಲ. ಇಲ್ಲಿ ಏನ್ ಸಿಚುವೇಶನ್ ಅಂತ ನಿನ್ಗೆ ಗೊತ್ತಿಲ್ಲ, ಅದಕ್ಕೆ ನೀನೆಲ್ಲ ನನ್ಗೆ ಆ ಸಿಚುವೇಶನ್ ಗೊತ್ತಿಲ್ಲ, ಆದ್ರೆ ನಿನ್ ಸಿಚುವೇಶನ್ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ ಕಣ, ನೆಕ್ಸ್ಟ್ ಫ್ಲೈಟ್ ಹತ್ರ ಬರ್ತಾ ಇದೆಯಾ ಅಷ್ಟೇ. ಯು ಆರ್ ನಾಟ್ ಆನ್ ಎಂಪ್ಲಾಯಿ ಹಿಯರ್. 300ಕ್ಕೂ ಹೆಚ್ಚು ಜನ ಕೆಲಸ ಮಾಡೋ ಒಂದು ಕಂಪ್ನಿಯ ಮಾಲೀಕ ಕಣೋ ನೀನು. ಬೆಂಗಳೂರ ನೆಲ ಗುದ್ದಿದ್ರೆ ಕಲ್ಕಟ್ಟದಲ್ಲಿ ನೀರು ಬರಲ್ಲ. ನೀನ್ ಇಲ್ಲಿ ಬಂದೆ ಕಣೋ ಕಂಪ್ನಿ ನಡೆಸ್ಬೇಕು. ನನ್ನ ಮಾತು ಕೇಳು, ಸುಮ್ಮನೆ ವಾಪಸ್ ಬಾ. ನೀನು ಹೋದಾಗ್ಲಿಂದ ಅಮ್ಮ ಇಲ್ಲಿ ಎಷ್ಟು ಕೊರಗ್ತೀಯಳ ಗೊತ್ತಾ? ನೀನು ನೋವು ಅನ್ಭವಿಸಿ ಬೇರೆಯವ್ರಿಗೂ ನೋವು ಕೊಡೋದು ಸರಿಯಲ್ಲ. ನೀನ್ ಬರ್ತಾ ಇದೆಯಾ ಅಷ್ಟೇ. ನಾನು ಹೇಳೋದನ್ನ ನಿಮ್ ದುಡ್ಡು ಕಾರ್ಕಿ. ಇದಕ್ಕೆಲ್ಲ ಏನ್ ಅರ್ಜೆಂಟ್ ಇತ್ತು ಸರ್? ಅಂದಾಗೆ ಯಾವ ಕಡೆ ಹೊರಟ್ರಿ ಸರ್? ಏರ್ಪೋರ್ಟ್ಗೆ. ಏರ್ಪೋರ್ಟ್ಗ? ಬನ್ನಿ ಸರ್, ನಾನೇ ಡ್ರಾಪ್ ಮಾಡ್ತೀನಿ. ಏಯ್, ನಿಮ್ಗೆ ಯಾಕೆ ತೊಂದ್ರೆ? ನೀವೊಬ್ರು ಬೆಂಗಳೂರಲ್ಲಿ ಬಿಟ್ಟು ಡ್ರಾಪ್ ಸಿಗೋದೇ ಕಷ್ಟ ಅಂತದ್ರಲ್ಲಿ ನೀವು ನೋಡಿ. ನನ್ನ ಹೆಂಡತಿ ಮನೇನು ದೇವನಹಳ್ಳಿಲೆ. ನನ್ನ ಹೆಂಡತಿ ತಮ್ಮ ಬ್ಲೂ ಫಿಲಮ್ ನೋಡಿ ತಗ್ಲಾಕೊಂಬಿಟ್ಟವನಂತೆ. ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ದೊಡ್ಡವನಾಗ್ಬಿಟ್ಟವ್ ಹುಡ್ಗ. ಅಸೆಂಬ್ಲಿಲಿ ನೋಡಿದವ್ರೆ ತಗ್ಲಾಕೊಂಡಿಲ್ಲ, ಇವನ್ ತಗ್ಲಾಕೊಂಬಿಟ್ಟವ್ ಸರ್. ಸರ್, ಒಂದು ಸೀದಾ ಸಾದ ಪ್ರಶ್ನೆ ಕೇಳಲಾ? ನೀವು ಮುಂಚೆ ಒಂದು ಹುಡುಗಿ ಜೊತೆ ಬರ್ತಿದ್ರಲ್ಲ, ಸಂಗೀತ ಅಲ್ವಾ? ಕಡೆಗೂ ಅವ್ರನ್ನೇ ಮದುವೆ ಆದ್ರೆ ಸರ್? ಇಲ್ಲಪ್ಪ. ಹಾಳಾಗೋಗ್ಲಿ ಬಿಡಿ ಸರ್, ಪೀಡೆ ತೊಲಗ್ತು ಅನ್ಕೊಳ್ಳಿ. ಹಾಗೆಲ್ಲ ಮಾತಾಡಬೇಡ. ಸಾರಿ ಸರ್. ಈ ಹಣ, ಹೆಣ್ಣು, ಹೆಂಡ ಗಂಡಸರಿಗೆ ದೊಡ್ಡ ವರ ಮತ್ತೆ ಶಾಪ. ಅಂತ ಸಿಚುವೇಶನ್ ಅಲ್ಲಿ ಮನಸ್ಸೇನು ಹೇಳುತ್ತೋ ಅದನ್ನ ಮಾಡ್ಬಿಡಿ. ಮನ್ಸೊಂದು ಹೇಳುತ್ತೆ, ತಲೆಗೊಂದು ಹೇಳುತ್ತೆ. ಸರ್, ಮನ್ಸು ಮೋಸ ಮಾಡಲ್ಲ ಸರ್, ತಲೆನೇ ತಲೆ ಕೆಡ್ಸುತ್ತೆ. ನೀನೇನ್ ದೇವ್ರೇನೆಯ? ಹೋಗಿ ಹೋಗಿ ಇಂಥ ಕೇಸಲ್ಲಿ ತೆಗೆದು ಹಾಕೋತಿದ್ಯಲ್ಲ. ಐ ನೀಡ್ ಯೋರ್ ಹೆಲ್ಪ್ ಆದಿ. ಇಷ್ಟು ವರ್ಷ ಬಿಟ್ಟು ಈಗ ನಾನು ಕಷ್ಟದಲ್ಲಿರುವಾಗ ನಿನ್ನನ್ನು ಕರೆದೆ ಅಂತ ನಿನಗೆ ನನ್ನ ಮೇಲೆ ಅಸಹ್ಯ ಆಗಿರ್ಬೋದು. ಗಾಡಿ ತಿರುಗಿಸು. ಎಲ್ಲಿಗೆ ಸರ್? ಹೋಟೆಲ್ಗೆ. ಮಗ, ಫ್ಲೈಟ್ ಟಿಕೆಟ್ನ ಕ್ಯಾನ್ಸಲ್ ಮಾಡು. ನಾನು ಕೋಲ್ಕತ್ತಾಗೆ ಬರ್ತಾ ಇಲ್ಲ.